ಯಾರೋ ಕೆಲ್ಸಕ್ಕೆ ಬಾರ್ದೇ ಇದ್ದವ್ರು ಹೇಳಿದ್ರೆ ನೀವು ನಂಬ್ಕೋಬೇಡಿ ಅಂತ. ಯಾಕೆ ನೀವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಲೈಫಲ್ಲಿ ಇದುವರೆಗೂ ಒಂದು ಸಣ್ಣ ಕೇಸ್ ನಾನು ನೋಡೇ ಇಲ್ಲ ರೀ. ನೀವು ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಕೂತ್ಕೊಂಡ್ರಿ? ನಾನು ಯಾವಾಗ್ರಿ ಹೋಗಿದ್ದೀನಿ? ಅಲ್ಲ, ನಿಮಗೂ ಅವ್ರಿಗೂ ಸಂಬಂಧ ಇದೆ ಅಲ್ಲ ಹೇಳಿದ್ದು. ಯಾವುದೇ ತೊಂದರೆ ಆದ್ರೂ ಹೋಗ್ತಾ ಇರ್ತೀರಾ? ಅಲ್ಲ ಆಯ್ತು, ಒಂದು ವಿಚಾರ ಆಯ್ತು, ಪಾಪ ತೋರಿಸಿರ್ತಾರೆ. ಒಳ್ಳೇದಾಗಲಿ, ಒಳ್ಳೆ ಪ್ರಯತ್ನ. ಅವರು ದೇವರಾಜ್ ಸರ್ ಇದ್ದಾರೆ, ನನ್ನ ಇಷ್ಟವಾದ ಆ್ಯಕ್ಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿರ್ಬೇಕು ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ಒಂದು ಸೆಕೆಂಡ್, ಆಲ್ ದಿ ಬೆಸ್ಟ್. ಎರಡನೇದು, ಒಂದು ನೆನ್ಪಿಟ್ಕೊಳ್ಳಿ ಯಾವಾಗಲೂ, ಹೋದವರೆಲ್ಲರೂ ಕೆಟ್ಟವರದ್ದಲ್ಲ. ನಾನು ಇಚ್ಛಾಶಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ನಾನು ಒಂದು ಸಲ ನನ್ನ ಲೈಫಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಯಾರ ವಿಚಾರಕ್ಕೂ ನನಗೆ ಯಾರೋ ಅನ್ಯಾಯ ಮಾಡ್ರು ಹಾಳಾಗೋಗ್ಲಿ ಅಂತ ಈ ಸಿನಿಮಾನೂ ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವ್ರು ಇಬ್ಬರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾರನೇ ದಿನ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಟ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದೇ ಆಯ್ತು. ನೀವು ಹೇಳಿದ್ದು ಅರ್ಧ ಕರೆಕ್ಟು ಆಯಿತು. ನಿಮ್ಮನ್ನೇ ನೋಡಿದ್ರೆ ಹಣ ಕಣ್ಣು ಹೊಡಿತಿತ್ತು ಕಣ್ಣು, ಹಂಗೆ ಹೇಳಿದೆ. ನಾನೇನು ಹೇಳಿದೆ ಅಂದರೆ ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿ ಅಂದರೆ ನನ್ನ ಸಿನಿಮಾದ ಮುಕ್ಕಾಲು ಭಾಗ ಟೀಮ್ ಇಲ್ಲಿದೆ, ಅವರ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದೀನಿ ಅಷ್ಟೇ. ಅವರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೂ ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅವಾಗ ಹೋಗಿದ್ದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆದಾಗಿ ನಿರ್ದೇಶಕರೇ. ಥ್ಯಾಂಕ್ ಯು. ನಿರ್ಮಾಪಕರು ಥ್ಯಾಂಕ್ ಯು. ಲೈಕ್ ಟು ಸೇ ಒಂದು ದೊಡ್ಡ ಅಭಿನಂದನೆಗಳು ಇಡೀ ಶೇಷ 2016 ತಂಡಕ್ಕೆ. ಬಿಕಾಸ್ ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ನಾವು ವಿಶೇಷವಾಗಿ ಮಾತಾಡೋದು ನಮಗೆ ಕಾಂಟೆಂಟ್ ಚೆನ್ನಾಗಿರಬೇಕು ಅಂತ. ಸೊ ಈ ಫಿಲ್ಮಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸುತ್ತೆ ಅಂದರೆ ಒಂದು ಪರಿಪೂರ್ಣತೆ, ಅಂದರೆ ಸ್ಕ್ರಿಪ್ಟಲ್ಲಾರೋ ಆಗಲಿ, ಡೈಲಾಗ್ಸಲ್ಲಾರೋ ಆಗಲಿ, ಕ್ಯಾರೆಕ್ಟರೈಸೇಷನ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಇವತ್ತಿನ AI ಇಲ್ಲ ನಾವು ಗ್ರಾಫಿಕ್ಸ್ ಏನು ಹೇಳ್ತೀವಿ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಆ್ಯಂಡ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಅಂದರೆ ಒಬ್ಬರು ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಹೇಗೆ ತೋರಿಸ್ಬೇಕು ಆಡಿಯನ್ಸ್ಗೆ. ವೆರಿ ಬ್ಯೂಟಿಫುಲಿ ನರೇಟೆಡ್. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಏನಂತ ಅಂದರೆ ಒಂದು ಫಿಲ್ಮ್ ದೊಡ್ಡದಾಗಬೇಕು ಅಂತ ಅಂದರೆ ಅದೇನು ದೊಡ್ಡ ಫಿಲ್ಮ್ ಆಗಬೇಕಾಗಿಲ್ಲ. ಅದನ್ನು ದೊಡ್ಡದು ಮಾಡೋದು ವೀಕ್ಷಕರು. ಅದನ್ನು ನಾವು ಮೆಸೇಜ್ ಹೇಗೆ ಕೊಡ್ತೀವಿ ಅಂದರೆ ವರ್ಡ್ ಆಫ್ ಮೌತನ್ನು ಹೇಳ್ತೀವಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲ. ಅದಿವತ್ತು ಕನ್ನಡ ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇದೆ. ಯಾಕಂದರೆ ನಾನು ಚಿಕ್ಕವಳನ್ನ ನೋಡ್ತಾ ಬಂದಿದ್ದೀನಿ, ಇಂಡಸ್ಟ್ರಿನ ತುಂಬ ಹೇರು ಇದೆ. ಸೊ ಅದಕ್ಕೆ ನಾವು ಹೇಗೆ ಇದನ್ನು ಸಪೋರ್ಟ್ ಮಾಡೋದು, ನಾವೆಲ್ಲ ಮಾತಾಡ್ತೀವಿ, ಬಟ್ ವೆರಿ ಇಂಪಾರ್ಟೆಂಟ್ ನಾವು ಸುತ್ತಮುತ್ತ ಹೇಳಬೇಕು ಒಂದು ಫಿಲ್ಮ್ ಚೆನ್ನಾಗಿದ್ರೆ ಅಂತ. ಆ ಒಂದು ದೃಷ್ಟಿಕೋನದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದು. ಬಿಕಾಸ್ ನನಗೂ ತುಂಬ ಒಂದು ಕುತೂಹಲ ಇತ್ತು ಈ ಫಿಲ್ಮ್ ಹೇಗಿರುತ್ತೆ ಅಂತ. ಬಟ್ ಐ ಶುಡ್ ಸೇ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ 1 ಸೆಕೆಂಡೂ ನಿಮ್ಮ ಮನಸ್ಸು ಈ ಕಡೆ ಆ ಕಡೆ ಹೋಗಲ್ಲ, ಬಿಕಾಸ್ ಅಷ್ಟು ಇಂಟೆನ್ಸ್ ಆಗಿದೆ. ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್. ಬಟ್ ಫಿಲ್ಮ್ ಅಂತ ಅಂದರೆ ಅದರಲ್ಲಿ ಎಲ್ಲ ಥರ ಒಂಥರ ಬೇರೆ ಥರ ಮೆಸೇಜಿಂಗ್ ಇರುತ್ತೆ. ಅದ್ರ ಮೇಲೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಬಟ್ ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್ ಆಸ್ ವೆಲ್. ಬಟ್ big congratulations. So happy. And I must thank Sai Bhairav because ತುಂಬ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಕಾಂಟೆಂಟ್. He is a very dear friend of mine. He's like my brother and I'm very happy and very big congratulations. Wishing the film the very best, sir. Thank you so much. Thank you so much. 2016 ಇದೇ ಮಾರ್ಚ್ 6ನೇ ತಾರೀಕು ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಕರ್ನಾಟಕ ಹಾಗೂ ಕೇರಳಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಗಳು ಮಾತಾಡಿದಾಗೆ ನಮ್ಮ ಕನ್ನಡದ ಜನತೆಗೆ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅನುಭವವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಗಳಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಲಯಾಳಂ ಭಾಷೆಗೆ ಕತೆ ಆ್ಯಪ್ಟ್ ಆಗುತ್ತೆ. ಈಗಾಗಲೇ ನೋಡಿರತಕ್ಕಂಥವ್ರು ಕೂಡ ಹೇಳಿದ್ದಾರೆ. ಆದರೆ ಅದೇ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಏನಿದೆ ಅದನ್ನು ನಮ್ಮ ಕನ್ನಡದ ಜನತೆಗೆ ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ಮಲಯಾಳಮಲ್ಲಿ ಮಾಡೋಕ್ಕೆ ಹೊರಟಾಗ ಕನ್ನಡದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಕಥೆಯನ್ನು ಎರಡೂ ಭಾಷೆಯಲ್ಲಿ ದ್ವಿಭಾಷೆಯಲ್ಲಿ ಬೈಲಿಂಗ್ವಲ್ ಆಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಕಾರಣ ಇಷ್ಟೇ, ಆ ಕಥೆಯಲ್ಲಿರೋ ರೋಚಕತೆ ನಮ್ಮ ಜನ ಕೂಡ ಅನುಭವಿಸ್ಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಶೇಷ 2016 ಈ ಚಿತ್ರದಲ್ಲಿ ನಾನೊಂದು ಪಾತ್ರನೂ ಕೂಡ ಮಾಡಿದ್ದೀನಿ. 30 ದಿನ ನಮ್ಮ ಇವರು ಒಂಥರ ಹೆಣಗಾಡಿದ್ದೀವಿ. ತುಂಬ ಚೆನ್ನಾಗಿದೆ ಒಂದು ಸಬ್ಜೆಕ್ಟ್. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಯೂ ಕೂಡ ನಾನು ಆದರೆ ಕೆಲವ್ರು ಹೇಳ್ಬೋದು ಸುಮ್ಮನೆ ಏನು ಇವ್ರು ಪಾತ್ರ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಹಂಗೆ ಹಿಂಗೆ ಸಿನಿಮಾ ಬಗ್ಗೆ ಹೇಳ್ತಾನೆ ಅಂತ. ಬಟ್ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಾನು ಈ ಸಿನಿಮಾ ನೋಡಿದಾಗ ಇದು 2ನೇ ಸರಿ ನಾನು ನೋಡ್ತಾ ಇರೋದು. ಯಾಕಂದರೆ ಮುಂಚೆ ಒಂದು ಸರಿ ಎಲ್ಲ ಆರ್ಟಿಸ್ಟ್ಗೆ ಆಮೇಲೆ ಟೆಕ್ನಿಷಿಯನ್ಸ್ಗೆ ಅಂದ್ಬಿಟ್ಟು ಈ ಸಿನಿಮಾ ಒಂದು ಪ್ರೊಜೆಕ್ಷನ್ ಮಾಡಿದರು. ಅಂದರೆ ಬಿಫೋರ್ ಸೆನ್ಸಾರ್ ಮುಂಚೆ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಅದು ಇದು ಏನಾದರೂ ಇರುತ್ತೆ ಅಂತ. ಬಟ್ ಎ ನೀಟ್ ಕ್ಯೂಟ್ ಫ್ಯಾಮಿಲಿ ಸಬ್ಜೆಕ್ಟು ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು ಕತೆ ನಡೆಯೋದೇ ಒಂದು ಫ್ಯಾಮಿಲಿಗೋಸ್ಕರ ಅಂತ. ಬಟ್ ಎಲ್ಲೂ ಅದು ರಿವೀಲ್ ಆಗೋದಿಲ್ಲ.
ಒಂದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಆ ಥರ ಒಂದು ನೀಟಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಮಾಡ್ಕೊಂಡು ಬಂದಿರೋಂಥ ಸಿನಿಮಾ. ಯಾರ್ಯಾರು ನಮಗೆ ಪರಿಚಯ ಇರೋಂಥ ಮುಖಗಳು, ನಾವು ಯಾವ ಕ್ಯಾರೆಕ್ಟರ್ಸ್ನ ನೋಡ್ತೀವಿ, ಓಕೆ ಇವ್ರಿಗೂ ಇದ್ದಾರಾ, ಓಕೆ ಇವರು ಇದ್ದಾರಾ ವಾವ್ ಅಂತ ಅನ್ನೋ ಥರದಲ್ಲಿತ್ತು. ಎಲ್ಲ ನಮ್ಮ ನೆಚ್ಚಿನ ನಟಿಯರನ್ನ ಒಟ್ಟಿಗೆ ಒಂದು ಸ್ಕ್ರೀನಲ್ಲಿ ನೋಡೋದೇ ತುಂಬ ಖುಷಿ ಅಂತ ಅನಿಸುತ್ತೆ. ಅದೊಂದು ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ ಸಿನಿಮಾದಲ್ಲಿ. ಆ್ಯಂಡ್ ಈ ಫ್ಲೇವರ್ ಕೂಡ ಅಷ್ಟೇ. ಸಿನಿಮಾ ನೋಡ್ತಾ ನಮ್ಗೆ ಯಾವಾಗಲೂ ನಾನು ಮಲಯಾಳಂ ಥ್ರಿಲ್ಲರ್ ಮೂವಿನ ತುಂಬ ಇಷ್ಟಪಟ್ಟು ನೋಡ್ತೀನಿ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟು ಫ್ರೇಮಲ್ಲೇ ಅನ್ನಿಸ್ತು ಓಕೆ ವಾವ್ ಅಂತ. ವೆರಿ ಫಸ್ಟ್ ಫ್ರೇಮ್, ನಾನು ಜೆನ್ಯೂನಾಗಿ ಹೇಳ್ತಾ ಇರೋದು ಇದನ್ನು. ಸೊ ಫಸ್ಟ್ ಫ್ರೇಮಲ್ಲೇ ಇಂಪ್ರೆಸ್ ಮಾಡಿದೆ ಸಿನಿಮಾ ನನಗಂತೂ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಸಾಯಿ ಭೈರವ್ ಈ ಸಿನಿಮಾ ನನ್ನ ಕರೆದಿದ್ರು, ನಾನು ಬರೋ ಡೌಟಲ್ಲೇ ಇತ್ತು, ಆದರೂ ಬಂದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಹಿಯರ್, ಬಿಕಾಸ್ ಇಷ್ಟು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳ್ಳೋದಂಥ ಅವಕಾಶವೇ ಇರಲಿಲ್ಲ. ಆ್ಯಂಡ್ ಹ್ಯಾಸ್ ಆ್ಯಕ್ಟೆಡ್ ಇನ್ ಅವರ್ ಮೂವಿ ಆಲ್ಸೋ. ಸೊ ಈಗಷ್ಟೇ ಹೇಳಿದೆ ನಾನು 2026 ಇಸ್ ಗುಡ್ ಫಾರ್ ಯು ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ನನ್ನ ತಾಯಿ HD ಶಾಂತ ಅಂತೇಳಿ, ಅವರೊಬ್ಬರು ಬಿಸ್ನೆಸ್ ವುಮೆನ್, ಬಿಸ್ನೆಸ್ ಲೇಡಿ. ಒಂದು ರೈಸ್ ಮಿಲ್ಲನ್ನು ಸುಮಾರು ಒಂದು 3.5 ದಶಕದಿಂದ 2 ರೈಸ್ ಮಿಲ್ಲನ್ನು ನಡೆಸ್ತಾ ಇರೋಂಥ ಎಂಟ್ರಪ್ರಿನರ್, ನನ್ನ ರೋಲ್ ಮಾಡೆಲ್ ಕೂಡ ನನ್ನ ಜೀವನದಲ್ಲಿ. ಹಾಗೆ ನನ್ನ ಶ್ರೀಮತಿ ಪ್ರೀತಿ ಅಂತ ಹೇಳಿ, ಅವರು BSc ಡಿಗ್ರಿ ಫ್ಯಾಷನ್ ಡಿಸೈನರು. ಹಾಗೂ ನನ್ನ ಮಗಳು ತಾನ್ಯಾ ಅಂತೇಳಿ. ಸೊ ಇದು ನನ್ನ ಚಿಕ್ಕ ಕುಟುಂಬ. ಇನ್ನು ನಮ್ಮ ಸ್ನೇಹಿತರು ಉದಯ್ ಸರ್ ಹಾಗೂ ವರದರಾಜ್ ಇಬ್ಬರು ವರ್ಗದವರು ಶಿಕ್ಷಕರು. ನೀವೊಂದೆರಡು ಮಾತಾಡಬೇಕು, ಸಿನಿಮಾ ಅಭಿಪ್ರಾಯ ತಿಳಿಸ್ಬೇಕು. ಹೇಳಿ, ನೀವು ಮಾತಾಡಿ ಎಲ್ಲ ನೀವು ಮಾತಾಡಿ. ಒಂದು ನಿಮಿಷ ಹೇಳಿ ಮಾತಾಡಿ. ನಿಮ್ಗೆ ಏನು ಅನ್ಸುತ್ತೆ? ಪ್ರೀತಿ ಇರಮ್ಮ. 2016 ಮೂವಿ ತುಂಬ ಅತ್ಯುತ್ತಮವಾಗಿ ಮೂಡಿಬಂದಿದೆ. ನಾವು ಈ ಮೂವಿನ ಸತತವಾಗಿ 2.5 ಗಂಟೆಗಳ ಕಾಲ ಕೂತ್ಕೊಂಡು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡಿದ್ದೀವಿ. ನಮ್ಮ ರಾಜೇಶ್ ಅವರು ತುಂಬ ಮೊದಲನೇ ಪ್ರಯತ್ನ, ಅವರಿಗೆ ಈ ಮೊದಲನೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಹಾಗೆ